ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಮತ್ತು ಅಜಿತ್ ಕುಟುಂಬದವರು ಎಲ್ಲರೂ ಸಹ ಒಂದು ಪ್ರೋಗ್ರಾಮ್ನ ಆಚೆ ರೆಡಿ ಮಾಡಿರ್ತಾರೆ. ಎಲ್ಲರೂ ಸಹ ಖುಷಿಯಾಗಿರ್ತಾರೆ. ಆದರೆ ಶಾರದಂಗೇನೂ ಅರ್ಥ ಆಗ್ತಾ ಇರಲ್ಲ ಅಂದ್ಬಿಟ್ಟು ನಾವೇನು ಖುಷಿಯಾಗಿದ್ದೀವಿ, ಆದರೆ ಶಾರದಮ್ಮಂಗೆ ಏನೂ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಸಂಗೀತ ಎಲ್ಲರೂ ಸಹ ಅಂತ್ಯಾಕ್ಷರಿ ಆಡಿ ಮುಗಿಸಿರ್ತಾರೆ. ಅಂದರೆ ಟ್ರೂ ಆರ್ ಡೇಟ್ನ ಸತ್ಯ ಯಾವುದು ಸುಳ್ಳು ಯಾವುದು, ಇಲ್ಲ ಸತ್ಯ ಹೇಳಿಲ್ಲ ಅಂದರೆ ಒಂದು ಡ್ಯಾನ್ಸ್ ಮಾಡಬೇಕು ಅಂತ. ನಂತರ ನಮ್ಮ ಭಾಗ್ಯಮ್ಮನ ಕಡೆ ಆ ಒಂದು ತಿರುಗಿದಾಗ ಬಾಟಲು, ಭಾಗ್ಯಮ್ಮ ಅವರ ನಿರೀಕ್ಷೆ ಏನು ಹೇಳ್ತೀರಾ, ಸತ್ಯ ಹೇಳ್ತೀರಾ ಅಂದಾಗ ಸತ್ಯನೇ ಹೇಳ್ತೀನಿ, ನಾನು ಟ್ರೂತ್ ಹೇಳ್ತೀನಿ ಅಂದ್ಬಿಟ್ಟು, ನನಗೆ ಏನೂ ಆಸೆ ಇಲ್ಲ ಜೀವನದಲ್ಲಿ, ನನಗಿರೋದು ಒಂದೇ ಆಸೆ, ನನ್ನ ಅಜಿತ್ ಮತ್ತು ನನ್ನ ಮಗಳು ಭೂಮಿ ಅವ್ರಿಗೆ ಒಂದು ಮುದ್ದಾದ ಮಗು ಆಗಬೇಕು. ಆ ಮಗುನ ನಾವು ಆಟ ಆಡಿಸ್ಬೇಕು. ಶಿವ ಪಾರ್ವತಿ ಥರ ಇದ್ದಾರೆ, ಅವ್ರು ಯಾವಾಗ್ಲೂ ಜೊತೆಗೇ ಇರಬೇಕು. ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ. ಅವರಿಬ್ಬರು ಜೊತೆ ಇದ್ದರೆ ಅಷ್ಟೇ ನನಗೆ ಖುಷಿ. ನನ್ನ ಆಸೆ ಏನಪ್ಪ ಅಂತಂದರೆ ಒಂದು ಮಗು ಆಗಬೇಕು, ಆ ಮಗುನ ನಾವು ಮುದ್ದಾಡಬೇಕು, ಇಷ್ಟೇ ನನ್ನ ಆಸೆ ಅಂತೇಳ್ಬಿಟ್ಟು ಭಾಗ್ಯಮ್ಮ ಹೇಳ್ತಾರೆ. ಆದರೆ ಅಜಿತ್ ಮತ್ತು ಭೂಮಿಗೆ ಇದು ಒಂಥರ ಯಕ್ಷ ಪ್ರಶ್ನೆ ಆಗ್ಬಿಡುತ್ತೆ. ಯಾಕೆಂದರೆ ಇವ್ರಿಗಿಬ್ರಿಗೂ ಮಕ್ಕಳಾಗದ, ಅಯ್ಯೋ ದೇವರೇ, ನಮ್ಮ ಅಮ್ಮನ ಆಸೆ ಇಷ್ಟೊಂದೆಲ್ಲ ಇದೆಯಾ, ನಾವು ನೋಡಿದ್ರೆ ಕಾಂಟ್ರಾಕ್ಟ್ ಮದುವೆ ಆಗಿ ನಿಂತಿರೋರು ಅಂತೇಳ್ಬಿಟ್ಟು ಅವರಿಬ್ಬರು ಮನಸ್ಸಲ್ಲೇ ಸಹ ಮಾತಾಡ್ಕೊತಾ ಇರ್ತಾರೆ. ಇಷ್ಟೇ, ನನ್ನ ಜೀವನದಲ್ಲಿ ಇನ್ನೇನು ನನಗೆ ಬೇಕಾಗಿಲ್ಲ, ನನ್ನ ಮಗಳು ಮತ್ತು ಅಳಿಯ ಚೆನ್ನಾಗಿರಬೇಕು, ಅವ್ರಿಗೊಂದು ಮುದ್ದದ ಮಗು ಆಗಬೇಕು ಅಂತ ಭಾಗ್ಯಮ್ಮ ಹೇಳ್ತಾರೆ. ಆದರೆ ಶಾರದನ್ಗೆ ಏನು ಅಂದರೆ ಏನೂ ಅರ್ಥ ಆಗ್ತಿರಲ್ಲ. ನಾವೆಲ್ಲ ಆಟ ಆಡ್ತಿದ್ದೀವಿ, ಶಾರದಮ್ಮಗೆ ಏನು ಇಷ್ಟ ಅಂತ ಗೊತ್ತಾದರೆ ಅವ್ರನ್ನೂ ಸಹ ಈ ಆಟದಲ್ಲಿ ಇದು ಮಾಡ್ಬೋದು ಅಂದಾಗ ಶಾರದನ್ಗೆ ತುಂಬ ಮ್ಯೂಸಿಕ್ ಅಂದರೆ ಸಖತ್ ಇಷ್ಟ. ಅವ್ರಿಗೆ ಯಾಕೆ ನಾವು ಅಂತ್ಯಾಕ್ಷರಿ ಆ ರೀತಿಯೆಲ್ಲ ಆಡಬಾರ್ದು ಅಂದಾಗ ಆಡ್ಬೋದು ಅಂದಾಗ, ಆದರೆ ಅದು ಅವ್ಳಿಗೆ ಅರ್ಥ ಆಗಬೇಕಲ್ಲ ಅಂದಾಗ ಅರ್ಥ ಆಗುತ್ತೆ. ನಾವು ಆಡ್ತಾ ಇರೋಣ, ಆವಾಗ ಶಾರದಮ್ಮಗೆ ಏನಾದರೂ ಗೊತ್ತಾದರೆ ಅವರು ಸಹ ಆಡ್ಬೋದೇನೋ ಪ್ರಯತ್ನ ಮಾಡ್ತಾರೆ ಅಂದಾಗ, ವಾವ್ ಸೂಪರ್, ನೀವು ಹೇಳ್ತಾ ಇರೋದು ಸರಿಯಾಗಿದೆ ಅದಕ್ಕೆ ಅಂತಂದ್ಬಿಟ್ಟು ನಚ್ಚಿನೂ ಹೇಳ್ತಾರೆ. ಅವ್ರಿಗೆ ಹಳೆ ನೆನಪುಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ ನಾವು ಆಡ್ತಾ ಇರೋಣ ಅಂದಾಗ. ಇನ್ನು ಹಾಡು ಹೇಳಿ ಒಬ್ಬೊಬ್ಬರೇ, ದೇವೇನಿ ಅತ್ತೆ ನೀವೇ ಫಸ್ಟ್ ಹೇಳಿ ಅಂತೇಳ್ಬಿಟ್ಟು ಹೇಳ್ತಾರೆ. ದೇವೇನಿ ಯಾವಾಗಲೂ ಒಂದು ಹಾಡು ಗುಡುಗ್ತಿದ್ದಲ್ಲ ಅದನ್ನ ಹೇಳು ಅಂತೇಳ್ಬಿಟ್ಟು ಹೇಳಿದಾಗ ದೇವೇನಿ ಒಂದು ಹಾಡನ್ನ ಹೇಳ್ತಾರೆ. ಈ ಹಾಡನ್ನ ಕೇಳಬೇಕಾದ್ರೆ ಶಾರದಂಗೆ ಹಳೆ ನೆನಪುಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಯಾಕೆಂದರೆ ದೇವಯಾನಿ ಅವತ್ತಿಂದನೂ ಅದೇ ಹಾಡನ್ನ ಗುಣಗ್ತಾ ಇರ್ತಾಳೆ. ಅಷ್ಟರಲ್ಲಿ ಸಂಗೀತ ರಾಮ್ ಸಹ ಒಂದು ಹಾಡು ಹೇಳ್ತಾರೆ, ರಾಜ ರಾಜ ಅಂತೇಳ್ಬಿಟ್ಟು. ಲಾಸ್ಟ್ಗೆ ಜ ಅಕ್ಷರ ಬರುತ್ತೆ. ಜ ಅಕ್ಷರದಲ್ಲಿ ಯಾರಿಗೂ ಸಹ ಗೊತ್ತೇ ಆಗಲ್ಲ ಹಾಡು, ಆದರೆ ಶಾರದಂಗೆ ಮಾತ್ರ ಜ ಅಕ್ಷರದಲ್ಲಿಂದ ಒಂದು ಹಾಡು ಬರುತ್ತೆ, ಜೋ ಜೋ ಕಂದ ಅಂತೇಳ್ಬಿಟ್ಟು. ಅವರು ಪ್ರಯತ್ನ ಪಡ್ತಾರೆ ಹಾಡು ಹೇಳೋಕ್ಕೆ, ಹಾಡನ್ನೂ ಸಹ ಹೇಳ್ತಾರೆ, ಜೋ ಜೋ ಕಂದ ನಾ ಆಡುವೆ, ಕಂದ ನಿನ್ನ ಮುದ್ದಾಡುವೆ ಅಂತೇಳ್ಬಿಟ್ಟು ಭೂಮಿ ಕಡೆಗೆ ಕೈ ಮಾಡಿಕೊಂಡು ಕಂದ ಅಂತೇಳ್ಬಿಟ್ಟು ಭೂಮಿನ ಕರಿತಾ ಇರ್ತಾರೆ. ಇದನ್ನು ಫಸ್ಟ್ ನೋಡಿದ್ದೆ ನಮ್ಮ ದೇವಯಾನಿ, ಅದಾದಮೇಲೆ ಅಜಿತ್ ಅವರು. ಇದ್ಯಾಕೆ ಇವರು ಭೂಮಿ ಕಡೆಗೆ ನೋಡಿ ಈ ರೀತಿ ಹೇಳ್ತಾ ಇದ್ದಾರೆ, ಅತ್ತೆ ಹಾಡು ಹೇಳ್ಬಿಟ್ರಾ, ಅಯ್ಯೋ ನಾವು ಮಾಡಿದಂಥ ಈ ಒಂದು ಕೆಲಸ ಎಷ್ಟು ಉಪಯೋಗಕ್ಕೆ ಬಂತು ಅಂದ್ರಾಗೆ ಶಾರದಮ್ಮ ಇಷ್ಟು ಬೇಗ ಇಷ್ಟು ನೆನಪಿಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಖುಷಿ ಆಗಿಬಿಡುತ್ತೆ. ಆದರೆ ದೇವಯಾನಿಗೆ ಮಾತ್ರ ಒಳಗಡೆ ಡವಡವ ಶುರುವಾಗುತ್ತೆ. ಶಾರದಾ ಜೋ ಜೋ ಕಂದ ನಾನಾಡುವೆ, ಕಂದ ನಿನ್ನ ಮುದ್ದಾಡುವೆ ಅಂತೇಳ್ಬಿಟ್ಟು ಭೂಮಿಗೆ ಹಾಡನ್ನ ಹೇಳ್ತಾ ಇರ್ತಾರೆ. ಮುಂದಕ್ಕೂ ಸಹ ಹಾಡು ಹೇಳೋಕ್ಕೆ ಪ್ರಯತ್ನನ ಪಡ್ತಾರೆ. ನಾವು ಇಷ್ಟು ದಿನ ಏನು ಪ್ರಯತ್ನ ಪಡ್ತಿದ್ದೀವೋ ಅದಕ್ಕೆ ಒಂದು ಇದು ಸಿಕ್ತಂಗೆ ಆಯಿತು ಅಂತೇಳ್ಬಿಟ್ಟು, ಶಾರದಾ ಹೇಳು ಹೇಳು ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಹೌದು, ಶಾರದಾ ಇದೇ ಹಾಡನ್ನ ಅವಾಗ ಹೇಳ್ತಿದ್ದು ಮನಸ್ವಿನಿಗೆ ಅಂತಲೇ ಹೇಳ್ತಿದ್ಲು ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ. ಇನ್ನು ಶಾರದಂಗೆ ಮುಂದೆ ಹಾಡು ಹೇಳೋಷ್ಟರಲ್ಲಿ ಶ್ರವಣ್ಗೆ ಕಣ್ಣೀರು ಬಂದ್ಬಿಡುತ್ತೆ ಶಾರದಾ ಹಾಡು ಹೇಳೋದು ನೋಡಿ. ಅಷ್ಟರಲ್ಲಿ ಶಾರದಂಗೆ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಜಾಸ್ತಿ ಅವರ ಮೈಂಡ್ಗೆ ಯಾವುದೇ ರೀತಿ ಕಷ್ಟನ ಕೊಡೋಂಗಿರಲ್ಲ. ನಚ್ಚಿ ಇದ್ದವರು ಸಾಕು, ಅವ್ರ ಕೈಲಿ ಹಾಡು ಹೇಳಿಸ್ಬಿಡಿ, ಅವ್ರನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ, ರೂಮ್ ಕರ್ಕೊಂಡೋಗಿ ಅಂತೇಳ್ಬಿಟ್ಟು ಹೇಳ್ತಾರೆ. ನಾವು ಮಾಡಿದ ಪ್ರಯತ್ನ ಎಷ್ಟು ಸುಲಭ ಆಯ್ತಲ್ವಾ ಅಂತೇಳ್ಬಿಟ್ಟು ಅಜಿತ್ ಮತ್ತು ಭೂಮಿ ಯೋಚನೆ ಮಾಡ್ತಿರ್ತಾರೆ. ಹೌದು, ಅತ್ತೆಗೆ ಹಳೇದೆಲ್ಲ ನೆನಪತ್ತಾ ಇದೆ, ಆದಷ್ಟು ಬೇಗ ಅವ್ರ ಮಗಳು ಯಾರು, ಅವ್ರ ಗಂಡ ಯಾರು ಅನ್ನೋ ನೆನಪು ಸಹ ಅವ್ರಿಗೆ ಬಂದೇ ಬರುತ್ತೆ. ಆದರೆ ನನಗೊಂದು ಗೊತ್ತಾಗ್ತಿಲ್ಲ, ಭೂಮಿನ ನೋಡ್ಬಿಟ್ಟು ಕಂದ ಅಂತ ಹೇಳ್ತಿದ್ರಲ್ಲ, ಭೂಮಿನೇ ಮನಸ್ವಿನಿ ಅಂತ ಅಂದ್ಕೊಂಡಿರ್ಬೇಕು ಅತ್ತೆ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಅಂದ್ಕೊತಾರೆ. ಆದರೆ ಅಲ್ಲಿ ಸತ್ಯತೆ ಅವ್ರಿಗೂ ಸಹ ಗೊತ್ತಾಗಲ್ಲ. ಇನ್ನು ದೇವಯಾನಿಗೆ ನಡುಕ, ಅಯ್ಯೋ ಮಾಮ್ ಏನು ಮಾಡೋದೀಗ, ಶಾರದತೆಗೆ ಎಲ್ಲನೂ ನೆನಪು ಬರ್ತಾ ಇದೆ ಅಂದಾಗ, ಬೇಬಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತ ಆಗಲ್ಲ, ನಾವು ಡೇಂಜರ್ ಝೋನಲ್ಲಿ ಇದ್ದೀವಿ ಅಂದ್ಬಿಟ್ಟು ದೇವೇನಿ ಹೇಳ್ತಾಳೆ. ನಾವು ಏನು ಆಗಬಾರ್ದು ಅಂತ ಇದ್ವೋ ಅದೇ ಆಗ್ತಾಯಿದೆ. ಈ ಶಾರದಾ ನಿಮ್ಮ ಮನೆಯವ್ರಿಗೆಲ್ಲ ಹೇಳಿ ಏನಾದರೂ ಅವಾಂತರ ಮಾಡಿಬಿಟ್ರೆ ನಾವು ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾಗತ್ತೆ, ಇವಾಗ ಏನಾದರೂ ಮಾಡಲೇಬೇಕು ನಾವು ಅಂತೇಳ್ಬಿಟ್ಟು ದೇವಯಾನಿ ಈಗ ಈ ಶಾರದನ ಕತೆ ಮುಗಿಸ್ಲಿಕ್ಕೆ ಅಂತೇಳ್ಬಿಟ್ಟು ರಾಜೇಂದ್ರ ಮತ್ತು ದೇವಮ್ಮನ ಹುಡಿಕೊಂಡು ಹೋಗ್ತಾರೆ. ಅಲ್ಲಿ ಡಬಲ್ ಆ್ಯಕ್ಟಿಂಗ್ ದೇವಯಾನಿ ಅನ್ನೋಳೆ ದೇವಮ್ಮ ಆಗಿರ್ತಾಳೆ. ಅವಳು ಮತ್ತು ರಾಜೇಂದ್ರ ಕುಡ್ಕೊಂಡು ಆರಾಮಾಗಿರ್ತಾರೆ. ಸೊ ದೇವಯಾನಿ ಇದ್ದೋಳು, ನಾನು ನಿನಗೆ ಲಕ್ಷ ಲಾಯರ್ಗೆ ಸುರಿದು ನಿನ್ನನ್ನು ಬಿಡಿಸಿ ಈ ದೇವಮ್ಮನ್ನು ಬಿಡಿಸಿ ಇಲ್ಲಿ ಇರಿಸಿದ್ದು ನೀವು ಕುಡಿದು ಎಂಜಾಯ್ ಮಾಡೋಕ್ಕ ಅಂದಾಗ, ಮತ್ತು ಏನು ಮಾಡ್ಬೇಕು ಮೇಡಮ್, ಯಾಕೆ ಇಷ್ಟೊಂದು ಬಿ ಪಿ ಜಾಸ್ತಿ ಮಾಡ್ಕೊಂಡಿದ್ದೀರಾ, ಉಪ್ಪಿನಕಾಯಿ ಏನಾದರೂ ತಿಂದ್ರಾ, ಯಾರು ನಿಮಗೆ ಈ ರೀತಿ ಬಿ ಪಿ ಜಾಸ್ತಿ ಮಾಡಿಸಿದ್ದು ಅಂದ್ಬಿಟ್ಟು ರಾಜೇಂದ್ರ ಕೇಳ್ತಾನೆ. ನೋಡು ರಾಜೇಂದ್ರ, ತಮಾಷೆ ಮಾಡಬೇಡ, ನಾನೀಗ ಡೇಂಜರ್ ಝೋನಲ್ಲಿದ್ದೀನಿ, ಆ ಶಾರದನಿಂದ ನನಗೆ ಇವತ್ತಿಗೆ ಕಷ್ಟ ಆಗಿದೆ ಅಂದಾಗ, ಶಾರದನ
ಯಾರ ಶಾರದಾ ನಮ್ಮ ಇಷ್ಟರಲ್ಲೇ ಇಲ್ಲ ಅಂದಾಗ ಶಾರದಾ ಯಾರು ಅಂದರೆ ಶ್ರವಣ್ ಮಗಳು, ನಿಜವಾದ ಮಗಳು ಭೂಮಿನೇ ಮನಸ್ವಿನಿ ಅಂತ ಏನಾದರೂ ಮನೆಯವ್ರಿಗೆ ಗೊತ್ತಾದರೆ ಮುಗಿದ ಕತೆ. ಆ ಶಾರದಾ ಇದ್ದಾಳಲ್ಲ, ಆ ಮನಸ್ವಿನಿ ತಾಯಿ, ಭೂಮಿ ತಾಯಿ, ಅವಳು ಇವತ್ತು ಎಲ್ಲನೂ ಸಹ ಹಳೇದು ನೆನಪು ಮಾಡ್ಕೊತಾ ಇದ್ದಾಳೆ. ಅವಳಿಗೆ ನೆನಪು ಬಂತು ಅಂದರೆ ನನ್ನ ಕತೆ ಮುಗೀತು, ನಮಗೆ ನಯ ಪೈಸಾ ಆಸ್ತಿನೂ ಸಿಗಲ್ಲ ಅಂದ್ಬಿಟ್ಟು ದೇವೇನ ಹೇಳ್ತಿರ್ತಾಳೆ. ಇನ್ನು ಈ ಕಡೆ ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗಿರೋದು ಅಂದ್ಬಿಟ್ಟು ಈ ದೇವಮ್ಮ ನಗ್ತಾ ಇರ್ತಾಳೆ. ನೋಡಿ ದೇವಮ್ಮ, ನಾನು ಪರ್ಸ್ನಲಾಗಿ ಮಾತಾಡಬೇಕು ಅಂದಾಗ ಆಯ್ತು ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ದೇವಯ್ಯಮ್ಮ ಅಂತ ಎದ್ದೋಗ್ತಾಳೆ. ದೇವಮ್ಮ ಅಂದರೆ ದೇವಯಾನಿ ಥರನೇ ಇರ್ತಾಳೆ, ಆದರೆ ಡಬಲ್ ಆ್ಯಕ್ಟಿಂಗ್ ಆಗಿರ್ತಾಳೆ. ರಾಜೇಂದ್ರನ ಹತ್ರ ನಮ್ಮ ದೇವಯಾನಿ, ನೋಡು ರಾಜೇಂದ್ರ, ಈಗ ಮನೇಲಿ ಈ ಶಾರದಂಗೆ ಹಳೆ ನೆನಪೆಲ್ಲ ಇಲ್ಲ ಅಂತ ಇಷ್ಟು ದಿನ ಆರಾಮಾಗಿದ್ದು, ಆದರೆ ಶಾರದಂಗೆ ಒಂದೊಂದೇ ಹಳೆ ನೆನಪು ಬರ್ತಾ ಇರುತ್ತೆ. ಸೊ ಈಗ ನೀವು ಆ ಶಾರದನ ಕತೆನ ಮುಗಿಸ್ಬಿಡ್ತೀವಿ ಮೇಡಮ್, ಅವಳು ಮುಗಿಸೋದು ದೊಡ್ಡ ವಿಚಾರ ಅಲ್ಲ ಅಂದಾಗ, ಬೇಡ ಮುಗಿಸೋದು ಬೇಡ, ಶಾರದನ ಮುಗಿಸ್ಬಿಟ್ರೆ ನಮಗೆ ಏನೂ ಮಜಾ ಇರಲ್ಲ, ಅವಳಿಂದ ಏನಾದರೂ ಉಪಯೋಗಕ್ಕೆ ಬರುತ್ತೆ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಅವಳನ್ನ ನೀವು ಈಗ ಎಸ್ಕೇಪ್ ಮಾಡಿಬಿಡಿ, ಇಲ್ಲಿಂದ ಕಿಡ್ನ್ಯಾಪ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ದೇವೇನು ಹೇಳ್ತಾರೆ. ಮೇಡಮ್, ಯಾವ ರೀತಿ ಕಿಡ್ನ್ಯಾಪ್ ಮಾಡೋದು ಅಂದಾಗ, ಅದಕ್ಕೆಲ್ಲ ನಾನು ಪ್ಲ್ಯಾನ್ ರೆಡಿ ಮಾಡಿ ಹೇಳ್ತೀನಿ, ನೀನು ಅವಾಗ ಅವಳನ್ನ ಕಿಡ್ನ್ಯಾಪ್ ಮಾಡಿದ್ರೆ ಅಷ್ಟೇ ಸಾಕು, ಅವಳು ನಮ್ಮ ಮನೇಲಿ ಇರೋ ಅಷ್ಟು ದಿನ ನನಗೆ ಕತ್ತಿ ತೂಗ್ತಾ ಇದ್ದಂಗೆ ಅಂದ್ಬಿಟ್ಟು ದೇವೇನು ಹೇಳ್ತಾಳೆ. ಆಯಿತು ಬಿಡಿ ಮೇಡಮ್, ಅವಳನ್ನ ಕಿಡ್ನ್ಯಾಪ್ ತಾನೇ ಮಾಡ್ತೀನಿ ಅಂತ ಈ ರಾಜೇಂದ್ರ ಹೇಳ್ತಾನೆ. ಭೂಮಿ ಅಡುಗೆ ಮನೆಯಲ್ಲಿ ಹಾಡು ಹೇಳ್ತಾ ಇರ್ತಾಳೆ. ಸೊ ಜೋಶಾಗೆ ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ನೋಡಿ ಭೂಮಿಯವರೇ, ನೀವು ಇವಾಗ ಟ್ರೈನಿಂಗ್ ಮುಗಿಸ್ಕೊಂಬಂದಿದ್ದೀರಲ್ಲ, ಸೊ ನಿಮಗೆ ಒಂದು ಸೀಕ್ರೆಟ್ ಆಪ್ರೇಷನ್ ಕೆಲಸ ಕೊಡ್ತಾ ಇದ್ದೀವಿ, ಸೊ ಇದು ನಿಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂದಾಗ, ಓಕೆ ಸರ್, ಆಯಿತು ಸರ್ ಅಂತ ಹೇಳ್ಬಿಟ್ಟು ಭೂಮಿ ಪೊಲೀಸ್ ಥರನೇ ನಡ್ಕೊತಾ ಇರ್ತಾಳೆ. ಸೊ ನೀವು ಇವತ್ತು ಬಂದು ಜಾಯ್ನ್ ಆಗಬೇಕು, ಕಮಿಷನರ್ ಆಫೀಸ್ಗೆ ಬನ್ನಿ ಅಂತ. ಸರಿ ಸರ್ ಅಂತೇಳ್ಬಿಟ್ಟು, ಭೂಮಿ ನೀನು ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ಯಾ, ನಿನ್ನ ಹೊಗಳಿ ನಿನಗೊಂದು ಕೆಲಸ ಕೊಡ್ತಾ ಇದ್ದಾರೆ ಅಂದರೆ ನಿನ್ನ ರೇಂಜ್ ಎಲ್ಲಿಗೋ ಹೋಗ್ಬಿಡ್ತು, ಯಾರೂ ಕೇಳಿಸ್ಕೊಂಡಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನು ಇದೇ ರೀತಿ ಕೆಲಸ ಮಾಡಿದ್ರೆ ಪ್ರಧಾನಮಂತ್ರಿ ಆಗ್ಬಿಡ್ತೀನಿ ಅಂತ. ಅಷ್ಟರಲ್ಲಿ ಪಲ್ಲವಕ್ಕೆ ಬಂದು, ಏನಾಯಿತು ಭೂಮಿ, ಪ್ರಧಾನಮಂತ್ರಿ ಅಂತಿದೆ ಅಂದಾಗ, ಅಯ್ಯೋ ಏನು ಕೇಳಿಸ್ಕೊಂಡಿಲ್ಲ ತಾನೇ ಅಂದಾಗ, ಇಲ್ಲ ಅಂದಾಗ, ಈಗ ಏನಾಯಿತು ಭೂಮಿ ಅಂದಾಗ, ನೋಡಿ ಪಲ್ಲವಿ ಅಕ್ಕ, ನಾನು ಎಲ್ಲೋ ಕೆಲಸದ ಮೇಲೆ ಹೋಗ್ತಾ ಇದ್ದೆ ಅಂದರೆ ನಾನು ಲಕ್ಷ್ಮಕ್ಕವ್ರ ಮನೆಗೆ ಹೋಗ್ತಾ ಇದ್ದೀನಿ, 1,000 ಕಜ್ಜಾಯದ ಆರ್ಡ್ರ್ ಬಂದಿದೆಯಂತೆ, ಸೊ ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ವಿಚಿತ್ರವಾಗಿ ಈ ಗಂಧರ ಮಾಡಿಕೊಂಡು ಫುಲ್ಲು ನಮ್ಮ ಭೂಮಿನೇ ಹೀರೋ ಇನ್ನೂ ಅನ್ನೋ ಥರ ಆಡ್ತಾ ಇರ್ತಾಳೆ. ಏನೋ ಆಗ್ಬಿಟ್ಟಿದೆ ಭೂಮಿಗೆ, ಮೊದಲು ಒಂದು ಇಂತರ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೀನೇ ಹೇಳ್ಬಿಡಿ ಪಲ್ಲವೇಕ, ಮನೆಯವ್ರಿಗೆಲ್ಲ ಭೂಮಿ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಿಬಿಟ್ಟು ಭೂಮಿ ಒಳಗಡೆ ಬರ್ತಾಳೆ. ರೂಮಿಗೆ ಬಂದು ಫುಲ್ಲು ಪೊಲೀಸ್ ಥರ ಆಡ್ತಾ ಇರ್ತಾಳೆ, ಡ್ರೆಸ್ ಹಾಕ್ಕೊಂಡು. ಇವತ್ತು ಏನೇ ಮಾಡಿ ಈ ಕೆಲಸನ ಮುಗಿಸ್ಬೇಕು ಅಂತ. ಅಜಿತ್ ಬಂದು, ಭೂಮಿ ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂದಾಗ, ಸಾಹೇಬ್ರೆ ನೀವು ಇರುವೆ ಇದ್ದಂಗೆ, ನಾನು ಆನೆ ಇದ್ದಂಗೆ, ನನ್ನ ಹತ್ರ ತುಂಬ ದೊಡ್ಡ ವಿಚಾರ ಇದೆ, ಆದರೆ ಅದನ್ನು ಹೇಳೋಕ್ಕಾಗಲ್ಲ. ನೋಡಿ, ನಿಮಗೆ ಏನೇ ಕೆಲಸ ಇದ್ದರೂ ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ, ನನ್ನ ಮಾತ್ರ ಡಿಸ್ಟರ್ಬ್ ಮಾಡಿಬಿಡಿ, ಇವತ್ತೊಂದು ದಿನ ನನ್ನ ಬಿಟ್ಬಿಡಿ, ಇವತ್ತು ಸಾಯಂಕಾಲ ಬಂದು ಸ್ಟೇಷನಿಂದ ಟಿ ವಿ ಮುಂದೆ ಕುತ್ಕೊಳ್ಳಿ, ನಾನು ಏನು ಸಾಧನೆ ಮಾಡಿದ್ದೀನಿ ಅನ್ನೋದು ಅವಾಗ ಮಾತಾಡಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾರೆ. ಅದೆಲ್ಲ ಒಂದೇನೋ ಹೇಳ್ಬೇಕು ಅಂದಾಗ, ಬಿಡಿ ಸಾಹೇಬ್ರೆ, ನನ್ನ ಕೆಲಸ 100 ಇದೆ ಅಂತೇಳ್ಬಿಟ್ಟು ಭೂಮಿ ಅಲ್ಲಿಂದ ಬಾಯಿ ಹೊಡೆದು ಹೋಗ್ತಾ ಇರ್ತಾಳೆ. ಅಜಿತ್ ಏನೋ ಹೇಳಕ್ಕೆ ಬಂದ್ರೂ ಸಹ ಭೂಮಿ ಕೇಳಿಸ್ಕೊತಾನೆ ಇರಲ್ಲ. ಯಾಕೆ ಈ ಥರ ಆಫ್ ಮೆಂಟ್ಲಾಡ್ದಂಗೆ ಆಡ್ತಾ ಇದ್ದಾಳೆ, ಒಂದು ಗೊತ್ತಾಗ್ತಿಲ್ವಲ್ಲ ಅಂದಾಗ, ಸಾಹೇಬ್ರೆ ನೀವು ಏನು ಕೆಲಸಕ್ಕೆ ಸೇರ್ಕೊಂಡು ಎಷ್ಟು ದಿನ ಆಗಿದೆ ಅಂದಾಗ, 4 ವರ್ಷ ಅಂದಾಗ, 4 ವರ್ಷನ, ಅಯ್ಯೋ ದೇವ್ರೆ, ನನಗಿನ್ನೂ ಕೆಲಸನೂ ಸಿಕ್ಕಿಲ್ಲ, ಆದರೂ ನನಗೆ ಇಷ್ಟು ದೊಡ್ಡ ಕೆಲಸನ ವಹಿಸಿದ್ದಾರೆ, ನಿಮ್ಮ ಕೆಲಸನೇ ಸುಮ್ಮನೆ ವೇಸ್ಟು, ನನಗೆ ಜಸ್ಟ್ ಇನ್ನೂ ಕೆಲಸನೇ ಸಿಕ್ಕಿಲ್ಲ, ಟ್ರೈನಿಂಗ್ ಆಗಿದೆ, ಆಗಲೇ ಇಷ್ಟು ದೊಡ್ಡ ಹುದ್ದೆನ ಕೊಟ್ಟಿದ್ದಾರೆ, ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾಳೆ ಭೂಮಿ. ನಮ್ಮ ಅಜಿತ್ ಸಾಹೇಬರು ಭೂಮಿನೇ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲ, ಇವ್ರು ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದಾರೆ, ಸಾಹೇಬ್ರೆ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ದೀನಿ ತಾನೆ, ನೀವು ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದೀರಾ, ನಾನೇ ಪೊಲೀಸು, ನನಗೆ ಯಾವ ರಕ್ಷಣೆನೂ ಬೇಡ, ನಿಮ್ಮ ಪಾಡು ನೀವು ಹೋಗಿ ಅಂದಾಗ, ಭೂಮಿ ನಿನ್ನ ಹತ್ರ ಏನೋ ಒಂದು ಮಾತಾಡಬೇಕು ಅಂದಾಗ, ಏನು ಮಾತಾಡಬೇಡಿ, ನನ್ನ ಕೆಲಸ ನನಗೆ, ನಿಮ್ಮ ಕೆಲಸ ನಿಮಗೆ, ನಿಮ್ಮ ಪಾಡಿಗೆ ನೀವು ಸ್ಟೇಷನ್ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ಭೂಮಿ ಬೈತಾ ಇರ್ತಾಳೆ. ಅಜಿತ್ ಹೇಳಕ್ಕೆ ಬಂದರೂ ಸಹ ಕೇಳಲ್ಲ, ಇವಳಿಗೆ ಎಲ್ಲಿ ಹೇಳಬೇಕು ಅಲ್ಲೇ ಹೇಳಬೇಕು ಅಂತ ಅಜಿತ್ ಸುಮ್ಮನೆ ಆಗ್ಬಿಡ್ತಾರೆ. ಇನ್ನು ಕಮಿಷನರ್ ಆಫೀಸ್ಗೆ ಬಂದಾಗ, ಕಮಿಷನರ್ ಹತ್ರ ಈ ಕಡೆ ಭೂಮಿ ಜೊತೆ ಓದಂಥ RK ಅಂದರೆ ಅಜಿತ್ ಕುಮಾರ್, ಅವನು ಸಹ ಬಂದಿರ್ತಾನೆ. ಬಂದು ಮಾತಾಡ್ತಿರ್ತಾರೆ. ನೋಡಿ, ನೀವಿಬ್ಬರು ಟ್ರೈನಿಂಗಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ನಿಮಗೊಂದು ಸೀಕ್ರೆಟ್ ಆಪ್ರೇಷನ್ನ ಒಪ್ಪಿಸ್ತಾ ಇದ್ದೀನಿ. ಏನು ಅಂದರೆ, ಒಂದು ಮಗು ತಂದೆ ತಾಯಿ, ಶ್ರೀಮಂತ ಮಗು ತಂದೆ ತಾಯಿ ಕಳೆದೋಗಿದ್ದಾರೆ, ಆ ಮಗು ಯಾರು, ಆ ತಂದೆ ತಾಯಿ ಹಿಸ್ಟ್ರಿ ಏನು ಅನ್ನೋ ಒಂದು, ಅವ್ರು ಯಾರು, ಅವ್ರು ಎಲ್ಲಿದ್ದಾರೆ ಅನ್ನೋ ಒಂದು ವಿಚಾರನ ಕಂಡುಹಿಡಿಬೇಕು ಅಂದಾಗ, ಓಕೆ ಸರ್, ನಾನು ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಸರ್, ಅವ್ರ ತಂದೆ ತಾಯಿ ಯಾರು, ಆ ಮಗು ಹತ್ರ ಸೇರಿಸೋದು ನನ್ನ ಜವಾಬ್ದಾರಿ ಸರ್ ಅಂತ ಹೇಳ್ಬಿಟ್ಟು ಭೂಮಿ ಮಾತಾಡ್ತಿರ್ತಾಳೆ. ನೋಡಮ್ಮ, ಈ ಕೆಲಸನ ನೀನು ಮಾಡೋಕ್ಕಾಗಲ್ಲ, ನಿನಗಿಂತ ಮೇಲ ಅಧಿಕಾರಿ ಒಬ್ಬರನ್ನ ವಹಿಸ್ತೀನಿ, ಅವ್ರ ಜೊತೆ ಸೇರಿ ಮಾಡಬೇಕು ಅಂತ ಕಮಿಷನರ್ ಸರ್ ಹೇಳ್ತಾರೆ. ಸರಿ ಸರ್, ಓಕೆ ಸರ್, ಯಾರು ಸಾಹೇಬರು, ಇನ್ಸ್ಪೆಕ್ಟ್ರು ಅಂದಾಗ, ಅಜಿತ್ ಬನ್ನಿ ಇಲ್ಲಿ ಅಂದಾಗ, ಅಜಿತ್ ಬಂದು ಸೆಲ್ಯೂಟ್ ಹೊಡೆದು ನಿಂತ್ಕೋತಾರೆ. ಸಾಹೇಬ್ರೇನಾ ಅಂತೇಳ್ಬಿಟ್ಟು ಭೂಮಿ ಕಡೆ ನೋಡ್ತಾ ಇರ್ತಾಳೆ. ನಾನು ಅಷ್ಟು ಹೇಳೋಕ್ಕೆ ಬಂದ್ರೂ ನನಗೆ ಬಾಯಿ ಹೊಡೆದು ಬಂದ್ಬಿಟ್ಟಲ್ಲ ಸೀಕ್ರೆಟ್ ಆಪ್ರೇಷನ್ ಅಂತ, ಆ ಸೀಕ್ರೆಟ್ ಆಪ್ರೇಷನ್ ಅದು ಮೇನ್ ಅಧಿಕಾರಿನೇ ನಾನು ಅಂತೇಳ್ಬಿಟ್ಟು ಅಜಿತ್ ಕಣ್ಣಲ್ಲೇ ಭೂಮಿಗೆ ಹೇಳ್ತಾ ಇರ್ತಾರೆ. ಸಾಹೇಬ್ರೆ ನೀವಾ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಆದರೆ ಇನ್ನೊಬ್ರು ಇಲ್ಲಿ RK ಅಜಿತ್ ಕುಮಾರ್ ಇರ್ತಾರಲ್ಲ, ಅವ್ರಿಗೆ ಭೂಮಿ ಅಜಿತ್ ಗಂಡ ಹೆಂಡತಿ ಅನ್ನೋ ವಿಚಾರ ಗೊತ್ತಿರಲ್ಲ. ಇನ್ನು
ಭೂಮಿ ಜೊತೆ ತುಂಬ ಅನ್ಯೋನ್ಯವಾಗಿ ಆ ಹುಡುಗ ಮಾತಾಡ್ತಿರ್ತಾನೆ. ಅದನ್ನು ಸಹಿಸೋಕ್ಕೆ ಅಜಿತ್ಗಾಗಲ್ಲ. ಇಲ್ಲಿ ಇವಾಗ ನಡೀತಾ ಇರೋ ಚರ್ಚೆ ವಿಚಾರ ಯಾವ ವಿಚಾರದ ಬಗ್ಗೆ ಅಂದರೆ ಶ್ರವಣ್ ಮತ್ತು ಶಾರದಾ ಮಗಳು ಯಾರು, ಮತ್ತು ಶಾರದಾ ಮತ್ತು ಶ್ರವಣ್ಗೆ ಮಗಳು ಹೆಂಗೆ ಮಿಸ್ ಆದ್ಲು, ಅವರ ಪ್ರಾಬ್ಲಮ್ಗೆ ಸಾಲ್ವ್ ಏನು, ಅಂದರೆ ಮಗಳು ಎಲ್ಲಿದ್ದಾಳೆ ಅದನ್ನು ಹುಡ್ಕೋ ಕೇಸ್ ಇದಾಗಿರುತ್ತೆ. ಅದನ್ನು ಈ ಅಜಿತ್ಗೆ ಈ ಒಂದು ಕೇಸ್ನ ನಮ್ಮ ಕಮಿಷನರ್ ಸರ್ ಒಪ್ಪಿಸಿರ್ತಾರೆ. ನೋಡೋಣ ಈಗ ಈ ಒಂದು ಕೇಸ್ ಬಗ್ಗೆ ಭೂಮಿ ಖಂಡಿತವಾಗ್ಲೂ ಸರ್ಚ್ ಮಾಡ್ತಾಳ, ಅದು ನೋಡೋಣ ಏನೇನೆಲ್ಲ ಆಗುತ್ತೆ. ಭೂಮಿನಿ ಮನಸ್ವಿನಿ ಅಂತ ಗೊತ್ತಾಗುತ್ತಾ, ಇನ್ನು ರಾಜೇಂದ್ರ ಶಾರದನ್ನ ಕಿಡ್ನ್ಯಾಪ್ ಮಾಡೋಕ್ಕೆ ಅಜಿತ್ ಸಾಹೇಬರು ಬಿಡ್ತಾರ, ನೋಡೋಣ. ಮುಂದಿನ ಕತೆ ಅಂತೂ ರೋಚಕವಾಗಿದೆ. ಈ ಸಂಚಿಕೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.